ಚಳ್ಳಕೆರೆ ತಾಲೂಕಿನ ಚನ್ನಮ್ಮನಾಗತಿಹಳ್ಳಿಯಲ್ಲಿ ಪ್ರತಿಷ್ಠಿತ ಕಾಡುಗೊಲ್ಲರ ಆರಾಧ್ಯ ದೈವವಾದ ಕ್ಯಾತಪ್ಪನ ಜಾತ್ರೆ ಬುಧವಾರ ಭೂಮಿ ಪೂಜೆ ಮಾಡುವ ಮೂಲಕ ಅದ್ಧೂರಿಯಾಗಿ ಆರಂಭಗೊಂಡಿತು. ಜಾತ್ರೆಯ ಮುಂದಿನ ವಿಧಿವಿಧಾನವಾಗಿ ಗುರುವಾರ ಬೊಮ್ಮನಕುಂಟೆ ಗ್ರಾಮದಲ್ಲಿ ಜಾತ್ರೆ ಪೂಜೆ ಮರಳ್ ಕಡಿಯುವ ಮೂಲಕ ಜಾತ್ರೆಗೆ ವಿದ್ಯುಕ್ತ ಚಾಲನೆ ದೊರೆಯಲಿದೆ. ಕ್ಯಾತಪ್ಪ ದೇವರ ಕುರಿತ ಐತಿಹಾಸಿಕ ಹಿನ್ನೆಲೆಯನ್ನು ಹಿರಿಯರು ವಿವರಿಸಿದ್ದು, ಪ್ರಾರಂಭದಲ್ಲಿ ಈ ದೇವರು ರೆಡ್ಡಿ ಜನಾಂಗದ ಹೇಮರೆಡ್ಡಿ ಹಾಗೂ ಭೀಮರೆಡ್ಡಿ ಎಂಬವರಿಗೆ ಒಲಿದಿದ್ದನೆಂದು ಹೇಳಲಾಗುತ್ತದೆ. ಆದರೆ ಅವರು ಶ್ರೀಮಂತರಾದ ನಂತರ ದೇವರನ್ನು ನಿರ್ಲಕ್ಷಿಸಿ ನವಣೆ ಮತ್ತು ಹುರುಳಿಯ ಕಣಜದಲ್ಲಿ ದೇವರನ್ನು ಮುಚ್ಚಿಟ್ಟರಂತೆ. ಇದರಿಂದ ಕೋಪಗೊಂಡ ದೇವರು ಅವರ ಮನೆಯಲ್ಲಿ ದನ ಕಾಯುತ್ತಿದ್ದ ಬೊಮ್ಮಲಿಂಗ ಎಂಬ ಕಾಡುಗೊಲ್ಲರ ಯುವಕನಿಗೆ ಒಲಿದನೆಂಬ ಪ್ರತೀತಿ ಇದೆ. ಅಂದಿನಿಂದ ಕ್ಯಾತಪ್ಪ ದೇವರು ಕಾಡುಗೊಲ್ಲರ ಸಮುದಾಯದ ಆರಾಧ್ಯ ದೈವವಾಗಿ ಪೂಜಿಸಲ್ಪಡುತ್ತಿದ್ದು, ಪ್ರತಿ ವರ್ಷ ಜಾತ್ರೆ ಭಕ್ತಿ ಭಾವದಿಂದ ನೆರವೇರಿಸಲಾಗುತ್ತಿದೆ ಎಂದು ಹಿರಿಯರು ತಿಳಿಸಿದರು. ಲಿಂಗ ತಗೊಂಡು ದನ ಕರ ಹೊಡ್ಕೊಬಂದು ಆ ಕರಿನ ಗೂಡ್ನಕ್ಕೆ ಇಕ್ಕಿ ಆ ಲಿಂಗ ದನ ಒಂದ್ರ ಕೂಡ್ದ, ಕರ ಒಂದ್ರ ಕೂಡ್ದ, ಆಕಳ ಕರ ಒಂದು ಕರೆ ಕಂಬಳಿ ಒಂದು ಯಾವ್ದಕ್ಕೋ ಇದು ತಗೊಂಡಿದ್ರಂತೆ ದುಡ್ಡಿಗೆ ಕೊಡ್ಲಿ ಇಷ್ಟು ಇಕ್ಕೊಂಡು ಅಲ್ಲಿ ಅವ್ರಿಗೆ ಅವತ್ತು ಊಟ ಇಲ್ದಕ್ಕೆ ಹಸುವಿನ ಹಾಲು ಕರ್ಕೊಂಡು ಅವನ್ನೇ ಸೇವನೆ ಮಾಡ್ಕೊಂಡು ಆ ಅಕ್ಕಮ್ಮನ ಬಾವಿಗಳ ನೀರು ಕುಡ್ಕೊಂಡು ಹಿಂಗೆ ಕಾಲವರ್ಣೆ ಮಾಡಿದ್ದಾರೆ. ಮೂಲ ಫಸ್ಟ್ ಬಂದು ದೇವರು ಪ್ರತಿಷ್ಠಾಪನೆ ಆಗಿರೋದೇ ಕರುವಿನಗೂಡ್ನಾಗೆ. ಆವಿನಗೂಡು ಕರುವಿನಗೂಡು ನಾವು ಗೊಲ್ರ ದೇವ್ರು ಇರೋದೆಲ್ಲಿ ಕುರಿಯಟ್ಟಾಗುನು ದನ ಕಟ್ಕೊಂಬತ್ತಾಗೆ ದೇವ್ರು ಅದೇ ದೇವ್ರು. ನಾನು ದನ ಕಟ್ಟಿ ಹಾಕೋದೊಂದು ಕೊಟ್ಟಿಗೆ ಇತ್ತು ಅಲ್ಲಿ ಹೊಲ್ದಾಗೆ. ಅವಜ್ಜೆ ಬಂಜೀರ ಪೂಜಾರ ದೇವ್ರು ಹೇಳೋದಲ್ಲ, ಹೋಗಿ ಜಾಡಿ ಹಸಿ ಕೈ ಮುಗಿದು ಒಂದು ಬೋರ್ ಹಾಕ್ಸ್ಬೇಕಣಪ್ಪ ಅಂದೆ. ದನ ಕಟ್ಟಾಕ ಜಾಗ ಐತೆ ನೋಡಪ್ಪ ಅಂದೆ. ಇಲ್ಲೇ ಕಟ್ಟಿ ಹಾಕ್ತಿದ್ವಿ, ನಮ್ಮ ಅಣ್ಣ ದೊಡ್ಡಣ್ಣ ಐತೆ ಸಿರಿನೇ, ಇಲ್ಲಿ ಕಟ್ಟಿ ಹಾಕ್ತಿವಿ. ಮತ್ತು ಇದ್ರೊಳಗೆ ಹಾಕ್ಸಿ ನೀರು ನಾಸ್ತದು. ಅವತ್ತಿನ ದಿನ ತೋಟಕ್ಕೆ ಎಲ್ಲ ಟ್ಯಾಂಕರ್ನಾಗ ಇರೋರು ನೀರು. ನಾನು ಅವತ್ತು ಹೇಳಿದ್ ಅಲ್ಲೇ ಹಾಕ್ತೆ. ಪೂಜಾರಪ್ಪ ಹೋಗಿ ಅಲ್ಲಿ ಹೊಡೆದ್ರಪ್ಪ ಇವರು ಮಸರಾ ನಂಬರ್ ಓಟ್ ಆಡುವಾಗೆ ಮಾಡ್ತಾರನಪ್ಪ ಅಂದ್ ನಗರು ಎಲ್ಲ ಅಂತ 3 ಇಂಚ್ ಬೀಳವು. ಎಲ್ಲಿ ನಮ್ಮ ಅಲ್ಲಿ ಗುಡಿ ಕಪ್ಳಗೆ ಗೊಲ್ರಟ್ಟಿ ಹಿಂದೆ ಇಷ್ಟಪ್ಪ ನೀರು ಅವೆಲ್ಲ ಅಂತ ಟೈಮ್ನಾಗ ಹಾಕ್ಸ್ತಿ. ಏನ್ ನೀರು ಫೋಟೋ ಇಲ್ಲ, ಇವತ್ತು 3 ಇಂಚು.